ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಖ್ಯಾತ ಚಲನಚಿತ್ರ ನಟ ಕರಿಬಸವಯ್ಯ ಇನ್ನಿಲ್ಲ. ಫೆಬ್ರವರಿ 1ರಂದು ಅಪಘಾತಕ್ಕೆ ಈಡಾಗಿದ್ದ ಕರಿಬಸವಯ್ಯ ಅವರ ಬೆನ್ನು ಮೂಳೆ ಮುರಿದು ಹೋಗಿತ್ತು. ಬೆಂಗಳೂರಿನ ಬಸವೇಶ್ವರ ನಗರ ರಸ್ತೆಯಲ್ಲಿರೋ ಪ್ರಿಸ್ಟಿನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಕರಿಬಸವಯ್ಯ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಉಂಡು ಹೋದ ಕೊಂಡು ಹೋದ, ಜನ್ಮದ ಜೋಡಿ, ಯಾರಿಗೆ ಸಾಲುತ್ತೆ ಸಂಬಳ, ಪೊಲೀಸ್ ಸ್ಟೋರಿ 2, ಮ್ಯಾಜಿಕ್ ಅಜ್ಜಿ, 100 ಜನ್ಮಕ್ಕೂ, 5 ಇಡಿಯಟ್ಸ್, ಶ್ರೀ ಮೋಕ್ಷ, ಉಲ್ಟಾ ಪಲ್ಟಾ ಸೇರಿದಂತೆ 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಪೋಷಕ ನಟರಾಗಿ ಮಿಂಚಿದ್ದ ಕರಿಬಸವಯ್ಯ ಹಾಸ್ಯ ನಟನೆಯಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ರು. ಜೊತೆಗೆ ಧಾರಾವಾಹಿಗಳಲ್ಲೂ ನಟಿಸಿದ್ರು. ಕರಿಬಸವಯ್ಯ ನಟನೆ ಮಾಡಿದ ಮೊದಲ ಧಾರಾವಾಹಿ ದೊಡ್ಮನೆ. ರಂಗಭೂಮಿ ಕಲಾವಿದರಾಗಿಯೂ ಅವರು ಸೈ ಅನ್ಸ್ಕೊಂಡಿದ್ರು. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕರಿಬಸವಯ್ಯ ಅವರು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ರು. ಅದ್ಭುತ ಹಾಸ್ಯ ನಟ ಕರಿಬಸವಯ್ಯ ವಿಧಿವಶರಾಗಿರೋದು ಚಿತ್ರಲೋಕಕ್ಕೆ ತುಂಬಲಾರದ ನಷ್ಟ. ಕರಿಬಸವಯ್ಯ ಅವರ ಹುಟ್ಟೂರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೊಡಿಗೆಹಳ್ಳಿಯಲ್ಲಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಂಪನಿಗೆ ಪಾರ್ಟ್ನರ್ ಆಗು ಅಂದ, ಕೋಟಿ ಪಡೆದು ಗೂಂಡಾಗಳನ್ನ ಬಿಟ್ಟು ಹೊಡೆಸಿದ ಅಪ್ನಾ ಸಪ್ನಾ ಬಿಲ್ಡರ್ ಜೈಲು ಸೇರೋದು ಗ್ಯಾರಂಟಿ. ರಸ್ತೆ ಅಗಲೀಕರಣ ವೇಳೆ ರೈಲ್ವೆ ಆಸ್ತಿ ಹಾನಿ, ಶಾಸಕ ನಂದೀಶ್ ರೆಡ್ಡಿ ಸೇರಿ 4 ವಿರುದ್ಧ ಎಫ್ಐಆರ್. ಇಬ್ಬರ ಜಗಳದಲ್ಲಿ ಕುಂಠಿತವಾಗ್ತಿದೆ ಅಭಿವೃದ್ಧಿ ಕಾಮಗಾರಿ. ಶಿರಕ್ಕೆ ಶೋಭೆ ತರಬೇಕಿದ್ದ ಟೋಪಿ ತಿಪ್ಪೆಯಲ್ಲಿ ಸಿಕ್ತು. ಎಚ್ಎಎಲ್ ಠಾಣೆ ಪಕ್ಕದಲ್ಲೇ ಪೊಲೀಸ್ ಟೋಪಿ ಪತ್ತೆಯಾಯಿತು. ಸಮವಸ್ತ್ರದ ಬಗ್ಗೆ ಖಾಕಿನೇ ಕಿಮ್ಮತ್ತು ಕೊಡಲ್ವಾ? ಅವೈಜ್ಞಾನಿಕ ರೋಡ್ ಹಂಪ್ಸ್ಗೆ ಸಿಗಲಿದೆ ಮುಕ್ತಿ. ಸದನದಲ್ಲೂ ಆಯಿತು ರಸ್ತೆ ಉಬ್ಬಿನ ಚರ್ಚೆ. ನಿಂತಲ್ಲೇ ನ್ಯಾಯ ಸುವರ್ಣ ಕಾರ್ಯಕ್ರಮಕ್ಕೆ ಸಿಕ್ಕಿದೆ ರೆಸ್ಪಾನ್ಸ್. ಕಮರಿತು ಕನ್ನಡಿಗನನ್ನ ನಕ್ಕು ನಗಿಸ್ತಾ ಇದ್ದ ಬಡಜೀವ. ವಿದಾಯ ಹೇಳಿ ಹೊರಟರು ಕರಿಬಸವಯ್ಯ. ಕಣ್ಣೀರಿಟ್ಟಿತು ಕುಟುಂಬ, ಅಭಿಮಾನಿ ಬಳಗ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.